ಆಯೋಜಿಸುವಂಥದ್ದು ಆಗಿದ್ದಂಥ ಸಂದರ್ಭದಲ್ಲಿ ನಾವಿಲ್ಲಿ ಇದೆಲ್ಲ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಆಗಬೇಕು ಅಂತ ಮೇಷ್ಟ್ರ ಉದ್ದೇಶ ಆಗಿತ್ತು. ಆ ಕಾರಣದಿಂದಾಗಿ ನಾವಿಲ್ಲಿ ಆಯೋಜನೆ ಮಾಡಿದ್ವಿ ಚಿಂತನ ವೇದಿಕೆಯ ಮೂಲಕ. ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತ ಸನ್ಮಾನ್ಯ ಪುರುಷೋತ್ತಮ ಬಿಳಿಮನೆಯವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡೋದಕ್ಕೆ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನ. ಬರಗೂರು ರಾಮಚಂದ್ರಪ್ಪನವರೇ, ಇಲ್ಲಿ ಸೇರಿದ ಎಲ್ಲ ಮಹನೀಯರೇ, ಬರಗೂರವರು ಪ್ರಾಸ್ತಾವಿಕ ಭಾಷಣದಲ್ಲಿ ಕನ್ನಡ ಇವತ್ತು ಎದುರಿಸುತ್ತಿರುವಂತ ಎಲ್ಲ ಸಮಸ್ಯೆಗಳನ್ನು ಕೂಡ ಅತ್ಯಂತ ಸಮರ್ಪಕವಾಗಿ ಸರಳವಾಗಿ ಎಲ್ರಿಗೂ ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ದಾರೆ. ನನಗೆ ಒಂದು ಆಶೆ ಇದೆ, ಅವರು ಇವತ್ತು ಮಾಡಿದ ಭಾಷಣವನ್ನ ಕರ್ನಾಟಕ ಸರ್ಕಾರದ ವಿಧಾನಸಭೆಯಲ್ಲಿ ಮಾಡಲಿಕ್ಕೆ ಸಾಧ್ಯ ಆದ್ರೆ ಕನ್ನಡ ಉಳಿತು. ಅಲ್ಲಿದ್ದವರಿಗೆ ಎಲ್ರಿಗೂ ಕೂಡ ಅದು ಅರ್ಥ ಆಗ್ತದೆ. ಆದ್ರೆ ಅದರಲ್ಲಿ ಒಂದು 100 ಜನ ಆದ್ರೂ ಇಲ್ಲ ಕನ್ನಡ ಉಳಿಬೇಕು ಅಂತ ಯೋಚನೆ ಮಾಡಿದ್ರೆ ಕೆಲಸ ಆದೀತು ಅಂತ ನನ್ನ ನಂಬಿಕೆ. ಯಾಕಂದ್ರೆ ಈ ಕೆಲಸಗಳು ಬರಗೂರವರು ಮೊನ್ನೆ ಆಗ ಹೇಳಿದ ಒಂದು ಅಧ್ಯಾಪಕರ ನೇಮಕಾತಿಯ ಪ್ರಶ್ನೆ, ಕನ್ನಡ ಬೇಡವೇ ಕರ್ನಾಟಕಕ್ಕೆ ಅಂತ ಬಹಳ ಒಂದು ಒಳ್ಳೆಯ ಲೇಖನವನ್ನು ಬರೆದರು. ನಾನು ಬೇರೆ ಬೇರೆ ಸಂದರ್ಭದಲ್ಲಿ 1992ರ ಅನಂತರದ ಹಿಂದುತ್ವದ ಬೆಳವಣಿಗೆ ಮತ್ತು ಜಾಗತೀಕರಣದ ಬೆಳವಣಿಗೆ ಇದು ಒಟ್ಟು ಸೇರಿ ಕನ್ನಡದಂತ ಒಂದು ಭಾಷೆಯನ್ನ ಕತ್ತುಹಿಸುವ ಕೆಲಸ ಹೇಗೆ ಮಾಡ್ತಾ ಇದೆ ಎಂಬುದನ್ನ ನಾನು ಕೂಡ ಅನೇಕ ಲೇಖನಗಳಲ್ಲಿ ಉಪನ್ಯಾಸಗಳಲ್ಲಿ ಹೇಳಿದ್ದೇನೆ. ಪತ್ರಿಕೆಗಳು ಕೂಡ ವರದಿ ಮಾಡಿವೆ. ಆದರೆ ಒಂದು ಸಕಾರಾತ್ಮಕವಾದಂತ ಬದಲಾವಣೆಗಳನ್ನ ನಾನು ಕಳೆದ 2 ವರ್ಷದಲ್ಲಿ ಕಂಡಿಲ್ಲ. ಇವರಿಗಿದೇ ಕೆಲಸ ಅಂತ ಹೇಳ್ತಾರೆ ಅಧಿಕಾರಿಗಳು, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೇ ಮಾಡ್ಬೇಕಲ್ಲ ಮಾಡಿ ಅಂತ. ಅಂದ್ರೆ ಬರಗೂರವರು 2000-2003ರ ನಡುವೆ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಮಾಡಿದ ಕೆಲಸಗಳ ಒಂದು ಚಿಕ್ಕ ಪುಸ್ತಕವನ್ನು ಪ್ರಾಧಿಕಾರ ಪ್ರಕಟ ಮಾಡಿತ್ತು. ನಾನು ಅದನ್ನು ಪೂರ್ತಿ ಓದಿದ್ದೇನೆ. ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ, ಭಾಷೆಗೆ ಸಂಬಂಧಪಟ್ಟ ಹಾಗೆ ಅವರು ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಮತ್ತು ಅವರು ರಾಜೀನಾಮೆ ಕೊಟ್ರೆ ಮುಖ್ಯಮಂತ್ರಿಗಳು ಅವರನ್ನು ಮರುದಿವಸ ಮನೆಗೆ ಕರೆದು ಕಾಫಿ ಕೊಟ್ಟು ಇದೆಲ್ಲ ಮಾಡಬೇಡ ಅಂತ ಹೇಳುವಂತ ಒಂದು ಕಾಲ ಇತ್ತಲ್ಲ. ಈಗ ನಾನೇನ ರಾಜೀನಾಮೆ ಪತ್ರ ಕಳಿಸಿದ್ರೆ ಮರುದಿವಸ ಬೇರೆ ಬಂದು ಕೂತಿರ್ತಾರೆ ಅಲ್ಲಿ ಅಷ್ಟೇ, 5 ನಿಮಿಷ. ಹೀಗೆ ಕಾಲ ಬದಲಾಗಿದೆ. ಶಿಕ್ಷಣದ ಆಶಯಗಳನ್ನ ಮೂಲಭೂತವಾಗಿ ಬದಲಾಯಿಸಲಾಗಿದೆ. ಇವತ್ತು ಬಂಡವಾಳವಾದ ಕ್ಯಾಪಿಟಲಿಸಂ ಎಂಬುದು ಶಿಕ್ಷಣವನ್ನ ಅಮೂಲಾಗ್ರವಾಗಿ ಆಕ್ರಮಿಸಿಕೊಂಡು ಮಕ್ಕಳನ್ನ ಅಂತಾರಾಷ್ಟ್ರೀಯ ವಿನಿಮಯದ ಸರಕುಗಳಾಗಿ ಕನ್ವರ್ಟ್ ಮಾಡಿದೆ, ವಿನಿಮಯದ ಸರಕುಗಳಾಗಿದೆ. ಇದರ ಜೊತೆಗೆ ಇನ್ನೂ 2 ವಿಷಯಗಳಲ್ಲಿ ಬಂದಿರೋದು ಯಾವುದು ಅಂತಂದ್ರೆ ಅಧಿಕಾರಶಾಹಿ. ಈ ಅಧಿಕಾರಶಾಹಿ ಎಷ್ಟು ಬಲಿಷ್ಠವಾಗಿದೆ ಅಂತಂದ್ರೆ ಸಾಹಿತಿಗಳ, ಲೇಖಕರ, ಕವಿಗಳ, ಚಿಂತಕರ ಮಾತುಗಳನ್ನ ಕೇಳಲಾಗದಷ್ಟು ಕೆಲವು ಅಪವಾದಗಳಿರ್ತವೆ. ಈಗ ಉದಾಹರಣೆಗೆ ಇಲ್ಲಿಯ ನಾನು ತುಂಬಾ ಪ್ರೀತಿಸುವ ಜಿ ಪರಮೇಶ್ವರ್ ಅಂತವರು, ರಾಜಣ್ಣ ಅಂತವರು, ಅವ್ರು ನಾವೇನು ಹೇಳಿದ್ರೆ ಕೇಳ್ತಾರೆ, ಪುಸ್ತಕಗಳನ್ನು ಬರೆದ್ರೆ ಓದ್ತಾರೆ, ಮತ್ತು ಅದಕ್ಕೆ ಪ್ರತಿಕ್ರಿಯೆ ಕೂಡ ಮಾಡ್ತಾರೆ. ಅಂತ ಕೆಲವು ಅಪವಾದಗಳನ್ನು ಹೊರತುಪಡಿಸಿದರೆ ಒಟ್ಟಾರೆಯಾಗಿ ನಮ್ಮ ಭಾಷೆಯ ಕುರಿತಾದಂತಹ ಕಳಕಳಿಯ ಮಾತುಗಳನ್ನು ಕೇಳುವ ಅಧಿಕಾರಶಾಹಿ ಇದೆಯಲ್ಲ, ಅದು ತುಂಬಾ ಸ್ಟ್ರಾಂಗ್ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಬರಗೂರವರು ನೌಕರಶಾಹಿ ಅಂತ ಒಂದು ಪದವನ್ನು ಅವರು ಬಳಸಿದರು, ಸರಿಯಾದ ಪದ ಅದು. ಅಧಿಕಾರಶಾಹಿ ಅಂತ ಹೇಳೋದು ಅಥವಾ ಬ್ಯೂರೋಕ್ರೆಟ್ ಅಂತ ಹೇಳ್ತೇವೆ. ಈ ಬ್ಯೂರೋಕ್ರಸಿಗೆ ಒಂದು ವೈಚಾರಿಕತೆಯ ಸ್ಪರ್ಶ ನೀಡುವುದಕ್ಕೆ ನಿರಂತರವಾಗಿ ಹೋರಾಡಿದ ಒಬ್ಬ ವ್ಯಕ್ತಿ ಇದ್ರೆ ಅದು ಬರಗೂರವರು. ಕಳೆದ 50 ವರ್ಷಗಳಿಂದ ಬಂಡಾಯ ಚಳುವಳಿಯನ್ನ ನಾಡಿನಾದ್ಯಂತ ನಡೆಸಿದ ಧೀಮಂತ ಅವರು. ಅಧಿಕಾರದಲ್ಲಿ ಇರ್ಲಿ ಇಲ್ಲದೆ ಇರ್ಲಿ ಅಧಿಕಾರಿಶಾಹಿಯನ್ನ ರ್ಯಾಷನಲೈಸ್ ಮಾಡೋದು ಅಂತ ಹೇಳ್ತೀವಿ, ಅದನ್ನ ಒಂದು ಬಗೆಯ ವೈಚಾರಿಕೀಕರಣಕ್ಕೆ ಒಳಪಡಿಸುವ ಕೆಲಸವನ್ನ ಅವರು ಮಾಡಿದ್ದಾರೆ. ಅವರ ಬಹಳ ದೊಡ್ಡ ಕೆಲಸ ಯಾವುದು ಅಂತಂದ್ರೆ ಅದನ್ನ ಮಾಡುತ್ತಾ ಅವರೊಂದು ಯೋಜನೆಯನ್ನು ಮಾಡಿದ್ರೆ ಅದು ಅನುಷ್ಠಾನ ಆಗುವ ಹಾಗೆ ಕೆಲಸ ಮಾಡುವಂತ ಒಂದು ಶಕ್ತಿ ಇದೆ. ಈಗ ನಾನು ಪ್ರಾಧಿಕಾರದ ಅಧ್ಯಕ್ಷ, ನಾನು ಕೆಲವು ವರದಿಗಳನ್ನು ತಯಾರು ಮಾಡಿದ್ದೇನೆ, ಸರ್ಕಾರಕ್ಕೆ ಕೊಟ್ಟಿದ್ದೇನೆ. ನನ್ನ ಪ್ರಕಾರ ನನ್ನ ಕೆಲಸ ಮುಗಿಯಿತು. ಅದರ ಹಿಂದೆ ಬಿದ್ದು ಅಲ್ಲಿ ಹೋಗಿ ಕ್ಯೂ ನಿಂತು ಅವರ ಮೂಡು ನೋಡ್ಕೊಂಡು ಇದೊಂದು ಕೊಟ್ಟಿದ್ದೇನೆ ಇದು ಮಾಡಿ ಅಂತ ಹೇಳಲಿಕ್ಕೆ
ನನ್ನಂತವನಿಗೆ ಆಗಲ್ಲ. ಅದು ವ್ಯಕ್ತಿತ್ವದಲ್ಲಿ ಇರುವಂತ ವ್ಯತ್ಯಾಸಗಳು. ಆದ್ರೆ ಬರಗೂರು ಹಾಗಲ್ಲ, ಅವ್ರು ಹಿಡಿತಾರ, ಇದು ಆಗ್ಲೇಬೇಕು ಅಂತ ಹೇಳ್ತಾರೆ. ಅದಕ್ಕೆ ಬೇಕಾದಂತ ಸಂಘಟನಾ ಶಕ್ತಿ ಕೂಡ ಬರಗೂರು ಅವರಲ್ಲಿ ಇರೋದರಿಂದ 2000ದಿಂದ 2003ರ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಆರಂಭಿಕ ಕಾಲಘಟ್ಟ ಏನಿದೆ, ನನ್ನ ಪ್ರಕಾರ ಅದು ಅಭಿವೃದ್ಧಿ ಪ್ರಾಧಿಕಾರದ ಸುವರ್ಣ ಕಾಲ. ಆ ಸುವರ್ಣ ಕಾಲದ ಅನೇಕ ಕೆಲಸಗಳನ್ನ ಈ ಮೀಸಲಾತಿ ಕಲಿಕೆ ಬಳಕೆ ಪುಸ್ತಕದಲ್ಲಿ ಮಾಡಿಕೊಟ್ಟಿದ್ದಾರೆ. ಇದು ಕೂಡ ಒಂದು ಒಳ್ಳೆಯ ಸಂಗ್ರಹ. ನಾನು ಹೆಚ್ಚು ಮಾತನಾಡುವುದಿಲ್ಲ. ನಾನು ಪ್ರಾಧಿಕಾರದ ಮುನ್ನಡೆ ಹೆಂಗೆ ನಾನು ಇಷ್ಟು ಹೇಳಿದ್ದು ಹೇಗೆ ಆಗ್ತಿದೆ ಅಂತಂದ್ರೆ, ಈಗ 4 ವರದಿಗಳನ್ನು ಸಿದ್ಧ ಮಾಡಿದ್ದೇನೆ ನಾನು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ. ಕಳೆದ 1 ವರ್ಷದಲ್ಲಿ 4 ವರದಿ. ನಲಿಕಲಿ, ಈಗ ನಲಿಕಲಿಯನ್ನ 1996ರಲ್ಲಿ ಚಾಮರಾಜನಗರದಲ್ಲಿ ಅನುಷ್ಠಾನಕ್ಕೆ ತಂದು 30 ವರ್ಷ ಆಯ್ತು. ಆ 30 ವರ್ಷದಲ್ಲಿ ನಾವು ಅದರ ಪುನರ್ವಿಮರ್ಶೆ ಮಾಡೋಣ ಅಂತ ಮಾಡಿದೀವಿ. ನಲಿಯುತ್ತಾ ಕಲಿಯುವುದು ಕಾನ್ಸೆಪ್ಟ್ ಬಹಳ ಚೆನ್ನಾಗಿದೆ. ಅದನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ನಾನು ಅಲ್ಲಿ ಅಧ್ಯಾಪಕರನ್ನೆಲ್ಲ ಭೇಟಿ ಮಾಡಿದಾಗ, ಹೇಗೆ ಒಂದು ಚಿಕ್ಕ ಮಗುವನ್ನ ಆಟ ಆಡ್ತಾ ಭಾಷೆಯನ್ನು ಕಲಿಸಬೇಕು ಅಂತ ಹೇಳೋದು, ಅದು ಒಂದು ಥಿಯರಿಯಾಗಿ ಸರಿಯದು. ಆರಂಭಿಕ ಹಂತದಲ್ಲಿ ಅದನ್ನು ಹೇಗೆ ಪಾಠ ಮಾಡಬೇಕು ಎಂಬುದನ್ನ ಶಿಕ್ಷಣ ಇಲಾಖೆ ಅಧ್ಯಾಪಕರಿಗೆ ತರಬೇತಿಯನ್ನು ಕೊಟ್ಟಿದೆ. ತಕ್ಕ ಮಟ್ಟಿನ ಯಶಸ್ಸನ್ನು ಕೂಡ ಅದು ಆರಂಭಿಕ 10 ವರ್ಷದಲ್ಲಿ ಪಡೆದಿದೆ. ಆದರೆ ಆಮೇಲೆ ಏನಾಯ್ತು, ತರಬೇತಿ ಪಡೆದ ಅಧ್ಯಾಪಕರು ನಿವೃತ್ತರಾದ ಮೇಲೆ ಅತಿಥಿ ಉಪನ್ಯಾಸಕರು ನೇಮಕ ಆದಾಗ, ಅಥವಾ ಸಾಹೇಬ್ರು ಈಗಾಗಲೇ ಹೇಳಿದ ಹಾಗೆ ಸಮಾಜಶಾಸ್ತ್ರ ಪಾಠ ಮಾಡೋರು ಕನ್ನಡ ಮಾಸ್ಟರ್ ಇಲ್ಲದಿದ್ರೆ ಏನಾಯ್ತು, ಸಮಾಜಶಾಸ್ತ್ರ ಮಾಸ್ಟರ್ ಇದ್ದಾರಲ್ಲ ನೀವು ಮಾಡಿ ಅಂತ. ಅಂದ್ರೆ ಕನ್ನಡವನ್ನು ಯಾರು ಬೇಕಾದರೂ ಪಾಠ ಮಾಡಬಹುದು ಎಂಬ ಒಂದು ನಿರ್ಣಯಕ್ಕೆ ಶಿಕ್ಷಣ ಇಲಾಖೆ ಬಂದಿದ್ದರಿಂದ ಏನಾಯ್ತು ಅಂತಂದ್ರೆ, ನಲಿಕಲಿಯಲ್ಲಿ ತರಬೇತಿಯ ಅಂಶ ಹೊರಟು ಹೋಯಿತು. ಅಧ್ಯಾಪಕರು 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸಿನ ಮಕ್ಕಳು ನೋಡಿ, 3 ತರಗತಿಯ ಮಕ್ಕಳನ್ನ ಒಂದು ಕಡೆ ಹಾಕಿ ಪಾಠ ಮಾಡುವಾಗ ಅಧ್ಯಾಪಕ ಏಕಕಾಲಕ್ಕೆ 3 ತರಗತಿಗೆ ಪಾಠ ಮಾಡಿದಷ್ಟು ಶ್ರಮ ವಹಿಸ್ತಾನೆ, ಅಥವಾ ವಹಿಸ್ಬೇಕು ಅವನು. ಅವ್ರು 1ನೇ ತರಗತಿಯ ಮಗುವಿಗೆ ಬಳಸುವ ಪರಿಭಾಷೆಗಳು, ವೊಕ್ಯಾಬ್ಯುಲರಿಗಳು, 2ನೇ ವರ್ಷದ ಮಗುವಿಗೆ ಬಳಸಬೇಕಾದಂತಹ ವಾಕ್ಯ ರಚನೆಗಳು, ಅಂದ್ರೆ 0 ಲೆವೆಲ್, ಇಂಟರ್ಮೀಡಿಯೇಟ್ ಪ್ಲಸ್ ಅಥವಾ ಅಡ್ವಾನ್ಸ್ ಲೋ, ಈ 3 ಲೆವೆಲ್ ನಲ್ಲಿ ಒಂದೇ ಕ್ಲಾಸ್ನಲ್ಲಿ ಮಕ್ಕಳು ಕೂತಾಗ ನೀವು ಒಂದು ಭಾಷೆ, ಒಂದು ಪಠ್ಯಕ್ರಮವನ್ನು ಬೋಧಿಸಕ್ಕಾಗಲ್ಲ. ಬಹಳ ಕೆಲಸ ಮಾಡಿ ನೀವು ಈ ಮಗು ಹತ್ರ ಮಾತಾಡಿದಾಗ ಬೇರೆ ತರ ಮಾತಾಡ್ಬೇಕು, ಈ 2ನೇ ಕ್ಲಾಸಿನ ಮಗು ಮಾತಾಡೋದು ಬೇರೆ ಮಾತಾಡ್ಬೇಕು, 3ನೇ ಕ್ಲಾಸಿನ ಮಗು ಹತ್ರ ಬೇರೆ ತರ ಮಾತಾಡ್ಬೇಕು. ಈ ಕಾನ್ಸೆಪ್ಟ್ 2005-6ರಲ್ಲಿ ಹೊರಟು ಹೋಗಿ ಎಲ್ಲರನ್ನು, ಈಗ ನಾನು ನಿಮ್ಮನ್ನೆಲ್ಲರನ್ನು ಕೂರಿಸ್ಕೊಂಡು ಒಂದು ಭಾಷಣ ಮಾಡ್ತಿದ್ದೇನಲ್ಲ, ಈ ತರದ ಕ್ಲಾಸ್ಗಳು ಬಂದದರ ಪರಿಣಾಮ 2024ರಲ್ಲಿ ಚಾಮರಾಜನಗರ, ಯಾದಗಿರಿ, ರಾಯಚೂರು, ನಾನು ಸುಮಾರು 26 ಜಿಲ್ಲೆಗಳಿಗೆ ಭೇಟಿ ನೀಡಿದ್ದೇನೆ. 2 ವರ್ಷದಲ್ಲಿ 26 ಜಿಲ್ಲೆಗಳಿಗೆ ಭೇಟಿ ನೀಡಿ 1400ಕ್ಕಿಂತ ಹೆಚ್ಚು ಅಧಿಕಾರಿಗಳನ್ನು ಭೇಟಿ ಮಾಡಿ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ್ದೇನೆ, ಅವರಿಗೆ ಸೂಚನೆಗಳನ್ನು ಕೊಟ್ಟಿದ್ದೇನೆ. ಇವತ್ತು 4ನೇ ಕ್ಲಾಸಿನ ಮಗುವಿಗೆ ಕನ್ನಡ ಈ ತೋರ್ಸಪ್ಪ ಅಂದ್ರೆ ಬರೋದೇ ಇಲ್ಲ. ಹೆಸರು ಬರೆಯೋದು ಬಿಡಿ, 10ನೇ ಕ್ಲಾಸಿನ ಮಗುವಿಗೆ ಯಾದಗಿರಲ್ಲಿ ತನ್ನ ಹೆಸರು ಬರೀಲಿಕ್ಕೆ ಬರಲ್ಲ. ನಿನ್ನ ಹೆಸರು ಏನಮ್ಮ ಅಂದ್ರೆ ಶೈಲಜಾ ಅಂತ, ಬರೀ ಅಂದ್ರೆ ಬರೆಯಕ್ ಬರಲ್ಲ. ಸೊ ಇದರಿಂದ ಏನಾಯ್ತು ಅಂದ್ರೆ, ನಲಿಕಲಿಯ ಬಗ್ಗೆ ಒಂದು ವರದಿ ಮಾಡಿ, ನಲಿಕಲಿ ಪರಿಕಲ್ಪನಾತ್ಮಕವಾಗಿ ನಾನು ಅದಕ್ಕೆ ಅಷ್ಟು ವಿರೋಧ ಇಲ್ಲ, ಆದರೆ ಅದರ ಅನುಷ್ಠಾನದಲ್ಲಿ ಅದು 0 ಪರಿಣಾಮ ಅವರು ಉಂಟು ಮಾಡಿದ್ದಾರೆ. ಇದನ್ನು ಪುನರ್ವಿಮರ್ಶೆ ಮಾಡಿ ಅಂತ ಒಂದು ವರದಿಯನ್ನು ಕೊಟ್ಟು ಆಲ್ಮೋಸ್ಟ್ 8 ತಿಂಗಳಾಯ್ತು. ಶಿಕ್ಷಣ ಇಲಾಖೆಯಿಂದ ನನಗೊಂದು ಕೃತಜ್ಞತಾ ಪತ್ರ ಆದ್ರೂ ಬರ್ಬೇಕು, ಏನೋ ಮಾಡಿದೀರಿ ಅಂತ ಅಂದ್ರೆ ಬರ್ಬೇಕಲ್ಲ. ಒಂದೇ ಒಂದು ಪತ್ರ ಬರಲಿಲ್ಲ. ಅದಕ್ಕೆ ಮೊನ್ನೆ ಒಂದು ಪತ್ರಕ್ಕೆ ಸೈನ್ ಹಾಕಿ ಬಂದಿದ್ದೇನೆ. ನಾನು ಕೊಟ್ಟ ವರದಿಗಳು ನಿಮಗೆ ತಲುಪಿದೆಯೋ ಎಂಬುದರ ಬಗ್ಗೆ ದಯವಿಟ್ಟು ನನಗೆ ಮಾಹಿತಿ ಬರೆದಿದ್ದೇನೆ. ಇದು ಒಂದು. 2ನೇದು ನಾನು ಸಬ್ಮಿಟ್ ಮಾಡಿದ ವರದಿ ಅಂದ್ರೆ, ನಾವು ಪ್ರಾಧಿಕಾರದಿಂದ ತುಂಬಾ ಸರ್ಕಾರದ ಭಾಗವಾಗಿ ಸರ್ಕಾರದ ವಿರುದ್ಧವಾಗಿ ಹೆಂಗೆ ಕೆಲಸ ಮಾಡೋದು, ರಾಜಣ್ಣ ಅವರು ಇದ್ದಾರೆ, ತುಂಬಾ ನಾವು ಜಾಗೃತೆಯಿಂದ ಕೆಲಸ ಮಾಡಬೇಕಾಗ್ತದೆ. ಅದನ್ನ ನಾವು ಮಾಡಿದ್ದೇನೆ. ಈಗ ಕಳೆದ ವರ್ಷ SSLCಯಲ್ಲಿ 1,65,000 ಮಕ್ಕಳು ಫೈಲ್ ಆದರು. 1,65,000 ಮಕ್ಕಳು. ಒಟ್ಟು ಪರೀಕ್ಷೆ ಕೂತವರ ಸಂಖ್ಯೆ SSLCಯಲ್ಲಿ 7 ಲಕ್ಷ. ಅದರಲ್ಲಿ 1,65,000 ಮಕ್ಕಳು ಫೈಲ್ ಆದ್ರು ಅಂತಂದ್ರೆ 22% ಮಕ್ಕಳು ಮಾತೃಭಾಷೆಯಲ್ಲೇ ಫೈಲ್. ಇದು ಸಣ್ಣ ವಿಷಯ ಅಲ್ಲ. ಶಿಕ್ಷಣ ಇಲಾಖೆಯ ನಿದ್ದೆಗೆಡಿಸಬೇಕಾದಂತ ಒಂದು ವರದಿ ಇದು. ಅಥವಾ ಇಡೀ ಕರ್ನಾಟಕದ 6 ಕೋಟಿಯಲ್ಲಿ ಒಂದು 2 ಕೋಟಿ ಜನ ಬೇರೆ ಭಾಷೆಯವರು ಇದ್ದಾರೆ ಅಂತ ಇಟ್ಟುಕೊಳ್ಳಿ, 4 ಕೋಟಿಯ 40 ಲಕ್ಷ ಜನರ ನಿದ್ದೆ ಕೆಡಿಸಬೇಕಾದಂತ ವಿಚಾರ. ಆದರೆ ಯಾರ ನಿದ್ದೆಯನ್ನು ಕೆಡಿಸಲಿಲ್ಲ. ನಾವೊಂದು ವರದಿ ಮಾಡಿ
ಎಲ್ಲೆಲ್ಲಿ ಸಮಸ್ಯೆಗಳಿದೆ ಅಂತ ಮಾಡಿದ್ವಿ. ಒಂದು, ಪಠ್ಯಪುಸ್ತಕಗಳ ಸಮಸ್ಯೆ. ನಮ್ಮ ಪಠ್ಯಪುಸ್ತಕಗಳು 1ನೇ ಕ್ಲಾಸಿಂದ 10ನೇ ಕ್ಲಾಸಿನವರೆಗೆ ಪುನರ್ವಿಮರ್ಶೆಗೊಂಡು ಸರಳೀಕರಣಗೊಳ್ಳದೆ ಹೋದ್ರೆ ಈ ಕನ್ನಡ ಓದ್ಲಿಕ್ಕೆ ಯಾರೂ ಬರೋಲ್ಲ. ಸಂಸ್ಕೃತದ ಪಠ್ಯಕ್ರಮ 20 ಪುಟ, ಕನ್ನಡದ ಪಠ್ಯಕ್ರಮ 120 ಪುಟ. ಇವತ್ತು ಪೇರೆಂಟ್ಸ್ ಬಂದು ಶಾಲೆಯಲ್ಲಿ ಪುಸ್ತಕ ಎತ್ತಿ ನೋಡೋದು, ಇದು ಕನ್ನಡ ಭಾರ ಇದೆ, ಇದು ಬೇಡ, ಇದು ಸಂಸ್ಕೃತ ಇದು ತೆಳ್ಳಗಿದೆ, ಇದು ಇದು ನಿಜವಾಗಲೂ ನಡೀತಾ ಇದೆ. ಪೇರೆಂಟ್ಸ್ ಬಂದು ಕಂಪ್ಲೇಂಟ್ ಕೊಡ್ತಾರೆ ನಮಗೆ. ಯಾಕೆ ಅಂತ, 2ನೇ ಕ್ಲಾಸಿನ ಮಕ್ಕಳ ಗ್ರಾಮರ್ ಪುಸ್ತಕ ನೋಡಿ, 2ನೇ ಕ್ಲಾಸಿನ ಮಕ್ಕಳ ಗ್ರಾಮರ್ ಪುಸ್ತಕ ನೋಡಿ, 104 ಪುಟ ಇದೆ ಸರ್. ಆ ಗ್ರಾಮರ್ ಪುಸ್ತಕವನ್ನು ಹಾಗೇ ಇಟ್ಟುಕೊಂಡು MA ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಬರೆದ್ರೆ 50% ಮಕ್ಕಳು ಫೇಲ್ ಆಗ್ತಾರೆ. 2ನೇ ಕ್ಲಾಸಿನ ಮಗುವಿಗೆ ವಿಶೇಷಣ ಎಂದರೇನು ಅಂತ ಯಾಕಪ್ಪ ಕೇಳಬೇಕು? ನಾಮಪದ ಎಂದರೆ ಏನು ಯಾಕೆ ಕೇಳಬೇಕು? ಇದೆಲ್ಲ ಅಡ್ವಾನ್ಸ್ ಲೆವೆಲ್ ನಲ್ಲಿ ನಾವು ಬೇಕಾದ್ರೆ ಕೇಳ್ಬೋದು. ಮಗುಗೆ ಹೇಳಿಕೊಡ್ಬೇಕಾದ್ದು ಭಾಷಾ ಕಲಿಕೆ, ಭಾಷೆ. ನಾನು, ನೀನು, ಅವನು, ಅವಳು, ಅದು ಒಂದು 11 ಪದ ಇದೆ. ಆಮೇಲೆ ನಾಮಪದಗಳು, ಮನೆಯಲ್ಲಿ ಬಳಸುವ ಪದಗಳು, ಈ ಸರ್ವನಾಮಗಳು, ನಾಮಪದಗಳು ಇರುವ ಸಂಬಂಧ ಯಾವುದು? ಅದು ಗೋಡೆ ಅಂತ ಹೇಳಬಾರ್ದು, ಅದು ಗೋಡೆ ಅಂತ ಹೇಳ್ಬೇಕು, ಅವನು ಗೋಡೆ ಅಂತ ಹೇಳ್ಬಾರ್ದು ಅಷ್ಟೇ. ಅಥವಾ ಮೋಹನ್ ನೋಡಿ ಅವಳು ಮೋಹನ್ ಅಂತ ಹೇಳ್ಬಾರ್ದು, ಅವನು ಮೋಹನ್ ಅಂತ ಹೇಳ್ಬೇಕು. ಇದು ಭಾಷೆಯ ಬೇಸಿಕ್ ಕಲಿಕೆ. ಇವತ್ತು ಅದರ ಸೊಂಟವೇ ಮುರಿದೋಗಿದೆ. ಹೀಗಾಗಿ ಪಠ್ಯಪುಸ್ತಕಗಳ ಪರಿಷ್ಕರಣೆ, ಕನ್ನಡವನ್ನು ಹೇಳಿಕೊಡ್ಬೇಕಾದಂತ ಅಧ್ಯಾಪಕರಿಗೆ ಕಾಲಕ್ಕೆ ಸಿಗಲೇಬೇಕಾದಂತ ತರಬೇತಿಗಳು, ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಭಾಷೆಯನ್ನು ಹೇಳಿಕೊಡುವ ಕ್ರಮ ಏನಿಲ್ಲ ಅಂದ್ರೂ 50 ವರ್ಷ ಹಿಂದೆ ಇದೆ ಅಥವಾ 100 ವರ್ಷ ಹಿಂದೆ ಇದೆ. ಅದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ಪ್ರತಿ ವರ್ಷನೂ ಕೂಡ ತರಬೇತಿಗಳಾಗಬೇಕು. ತರಬೇತಿಗಳಿಲ್ಲ, ಪಠ್ಯಪುಸ್ತಕಗಳ ಪರಿಷ್ಕರಣೆ ಇಲ್ಲ, ಅಕೌಂಟೆಬಿಲಿಟಿನೇ ಇಲ್ಲ. ಹೀಗೆ ಏನೇನೋ ಆಗಿ 1,65,000 ಮಕ್ಕಳು ಫೇಲ್ ಆಗಿದ್ದಾರೆ. ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್ ಯಾವುದು ಅಂತಂದ್ರೆ, ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ 92% ಮಕ್ಕಳು ಶಾಲೆಗೆ ಬರುವವರ ಮಾತೃಭಾಷೆ ಕನ್ನಡ ಅಲ್ಲ. ಅವರು ಸಿದ್ಧಿ ಮಾತಾಡ್ತಾರೆ, ಹಾಲಕಿ ಮಾತಾಡ್ತಾರೆ, ಹವ್ಯಕ ಮಾತಾಡ್ತಾರೆ, ಅರೆಬಾಸಿ ಮಾತಾಡ್ತಾರೆ, ತುಳು ಮಾತಾಡ್ತಾರೆ, ಕೊಂಕಣಿ ಮಾತಾಡ್ತಾರೆ, ಬ್ಯಾರಿ ಮಾತಾಡ್ತಾರೆ, ಯಾವ್ದಾವ್ದೋ ಮಾತಾಡ್ತಾರೆ. ಅದು ಪಾಸ್ ಪರ್ಸೆಂಟೇಜ್ ಕನ್ನಡದಲ್ಲಿ 98%. ಮಂಡ್ಯ ಮತ್ತು ಮೈಸೂರಿನಲ್ಲಿ 98% ಮಕ್ಕಳ ಮನೆ ಭಾಷೆ ಕನ್ನಡವೇ, ಮಾತೃಭಾಷೆ ಕನ್ನಡವೇ. ಆದ್ರೆ ಪಾಸ್ ಪರ್ಸೆಂಟೇಜ್ ಕೇವಲ 68%. ಹಾಗಾದ್ರೆ ಎಲ್ಲೋ ದಾರಿ ತಪ್ತಾ ಇದೆ. ನಿನಗೆ ಕನ್ನಡ ಬರ್ತದೆ ಅಂತ ಕೂಡಲೇ ಕನ್ನಡದಲ್ಲಿ ನೀನು ಪಾಸ್ ಆಗ್ತಿ ಅಂತ ಅಲ್ಲ. ಹಾಗೆ ಹೇಳಿಕೊಡುವುದರಲ್ಲಿ ಸಮಸ್ಯೆ ಇದೆ, ಮೆಥಡಾಲಜಿಯಲ್ಲಿ ಸಮಸ್ಯೆ ಇದೆ, ಪಠ್ಯಪುಸ್ತಕದಲ್ಲಿ ಸಮಸ್ಯೆ ಇದೆ. ಇದನ್ನ ಶಿಕ್ಷಣ ಇಲಾಖೆ ಗಂಭೀರವಾಗಿ ತೆಕ್ಕೊಳ್ಳದೆ ಹೋದ್ರೆ ಭಾಷೆ ಉಳಿಯುವುದು ಹೇಗೆ? ಇದು 2ನೇ ನಾವು ಸಬ್ಮಿಟ್ ಮಾಡಿದ್ದೇನೆ. 3ನೇದು ಮಾನ್ಯ ರಾಜಣ್ಣನವರು ಇದ್ದಾರೆ, ಅವರ ಗಮನಕ್ಕೂ ಕೂಡ ಸರ್. ಈಗ ಒಂದು 3,200 ಶತಮಾನ ಕಂಡ ಶಾಲೆಗಳಿದೆ ಸರ್. 1915ರಿಂದ 1915 ನಡುವೆ ಬಂದಿದೆ. 3,200 ಶಾಲೆಗಳನ್ನು ಒಂದು ಸರ್ವೆ ಮಾಡಿದ್ವಿ ನಾವು. ಗಾಂಧಿ ಬಂದ ಶಾಲೆ ಇದೆ ಸರ್, ಅಂಬೇಡ್ಕರ್ ಬಂದ ಶಾಲೆ ಇದೆ, ಕುವೆಂಪು ಓದಿದ ಶಾಲೆ ಇದೆ, ಮಿರ್ಜಾ ಇಸ್ಮಾಯಿಲ್ ಓದಿದ ಶಾಲೆ ಇದೆ, ನಮ್ಮ ವಿಶ್ವೇಶ್ವರಯ್ಯ ಓದಿದ ಶಾಲೆ ಇದೆ, ಕಾರ್ನಾಡ್ ಸದಾಶಿವರಾಯರು ಓದಿದ ಶಾಲೆ ಇದೆ. 1915ರಿಂದ 25 ನಡುವಿನ ಶಾಲೆಗಳಲ್ಲಿ ಓದಿದವರು ಒಂದೋ ಕರ್ನಾಟಕ ಏಕೀಕರಣ ಚಳವಳಿಯ ಮುಂಚೂಣಿಯಲ್ಲಿದ್ದು, ಇಲ್ಲ ಭಾರತದ ಸ್ವಾತಂತ್ರ್ಯ ಚಳವಳಿಯ ಮುಂಚೂಣಿಯಲ್ಲಿ ಇದ್ದದರಿಂದ ಆ ಎಲ್ಲ ಶಾಲೆಗಳ ಐತಿಹಾಸಿಕ ಮಹತ್ವ ಇದೆಯಲ್ಲ, ಅದನ್ನ ಒಂದು ಸರ್ಕಾರಕ್ಕೆ, ಒಂದು ರಾಜ್ಯಕ್ಕೆ ಗುರುತಿಸಲಿಕ್ಕೆ ಆಗಲಿಲ್ಲ ಅಂದ್ರೆ ನೋಡಿ, ನಮಗೆ ದೇವಸ್ಥಾನ ನಮ್ಮ ಪರಂಪರೆಯ ಭಾಗ, ಒಂದು ಕೋಟೆ ನಮ್ಮ ಪರಂಪರೆಯ ಭಾಗ, ಒಂದು ಕನ್ನಡ ಶಾಲೆ ಪರಂಪರೆಯ ಭಾಗವೇ ಅಲ್ವಾ? 100 ವರ್ಷ ಕಳೆದ ಕನ್ನಡ ಶಾಲೆ ಒಂದು ಪರಂಪರೆಯ ಭಾಗ ಅಂತ ನಮಗೆ ಹೇಳಲಿಕ್ಕೂ ಆಗ್ಲಿಲ್ಲ. ನಮ್ಮ ಜನಕ್ಕೆ ಅದು ಬಿದ್ದು ಹೋದ್ರೆ ಅಲ್ಲಿ ಏನೋ ಗಿಡ ನೆಟ್ಟು ಬರ್ತಾರೆ, ಬಿದ್ದು ಹೋದ್ರೆ ಪೇಪರ್ ನ್ಯೂಸ್ ಬರುತ್ತೆ, ನಾವು ಸ್ವಲ್ಪ ದುಃಖ ಮಾಡ್ತೀವಿ, ಏನು ಆಗಲ್ಲ. ಅಲ್ಲಿ ಕೆಲವರು ಪಾಪ ಹಳೆ ವಿದ್ಯಾರ್ಥಿಗಳೆಲ್ಲ ಸೇರಿ ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಓದಿದ ಶಾಲೆಯನ್ನ ತುಂಬಾ ಇಂಪ್ರೂವ್ ಮಾಡಿದ್ದಾರೆ. ಕಳ್ಳಂಬೆಳ್ಳ ಶಾಲೆಯ ಬಗ್ಗೆ ಈಗಾಗಲೇ ಬರಗೂರು ಅವರು ಹೇಳಿದ್ದಾರೆ. ಅದು ಎಲ್ಲ ಕೆಲವು ಆಗಿದೆ, ಎಕ್ಸೆಪ್ಷನ್ ಆಗಿದೆ. ಆದ್ರೆ ಒಟ್ಟಾರೆಯಾಗಿ ಅದಕ್ಕೆ ಸರ್ಕಾರಕ್ಕೆ ಒಂದು ರಿಪೋರ್ಟ್ ಕೊಟ್ಟೆ ಸರ್ ನಾನು. ಇನಿಷಿಯಲಿ 3,200 ಶಾಲೆಗಳನ್ನ ನೀವು ರಿಪೇರಿ ಮಾಡಿ ಅಂದ್ರೆ ಮಾಡಲ್ಲ. IAS ಅವರು ಹೇಳ್ತಾರೆ ಅಷ್ಟು ದುಡ್ಡು ಎಲ್ಲಿದೆ, ಬಿಟ್ಟು ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಏನ್ ಹೇಳಿದೆ, ಡ್ಯೂಯೇಬಲ್, ಪ್ರತಿ ಜಿಲ್ಲೆಗೆ ಒಂದು ಶತಮಾನ ಕಂಡ ಶಾಲೆಯನ್ನು ಗುರುತಿಸಿ, ಒಂದು ಜಿಲ್ಲೆಗೆ 31 ಜಿಲ್ಲೆಗಳಿಗೆ 31 ಶಾಲೆಗಳನ್ನು ಗುರುತಿಸಿ ಅದನ್ನ ಅತ್ಯುತ್ತಮವಾದ ಕನ್ನಡ ಮಾಧ್ಯಮ ಶಾಲೆಗಳಾಗಿ ಕನ್ವರ್ಟ್ ಮಾಡಿ ಪಾರಂಪರಿಕ ಶಾಲೆಗಳಾಗಿ ಅದನ್ನು ಬದಲಾಯಿಸಿ ಆ ಶಾಲೆಯಲ್ಲಿ ಓದಿದ ಒಬ್ಬ ಮಹನೀಯನ ಹೆಸರನ್ನು ಅದಕ್ಕೆ ಇಡಿ. ಮಹಾತ್ಮ ಗಾಂಧಿ ಶತಮಾನ ಕನ್ನಡ ಶಾಲೆ, ಕುವೆಂಪು ಶತಮಾನ, ಏನೋ ಒಂದು ಇಡಿ ಅದಕ್ಕೆ. ಆವಾಗ ಮತ್ತು ಆ ಶಾಲೆಯಲ್ಲಿ
ಒಂದು ಪಕ್ಕದ ಕೊಠಡಿಯಲ್ಲಿ ನೀವು ಯಾರ ಹೆಸರು ಇಳ್ತೀರೋ ಅವರು ಮಾಡಿದ ಸಾಧನೆಗಳ ಬಗ್ಗೆ ಫೋಟೋಗಳು, ಚಿತ್ರಗಳು, ವಿಡಿಯೋಗಳು ಇರಲಿ. ಆ ಮಕ್ಕಳಿಗೆ ನಾನು ಓದ್ತಿರುವ ಶಾಲೆ ಈ ಪರಂಪರೆಯ ಒಂದು ಭಾಗ ಅಂತ ಅನ್ನಿಸಿದ್ರೆ ನಮ್ಮ ಒಂದು ಸದಭಿರುಚಿಯ ಸತ್ ಪರಂಪರೆ ಇದೆಯಲ್ಲ ಅದು ಮಕ್ಕಳಿಗೆ. ಈಗ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಯಾವ ಪರಂಪರೆ? ಅವ್ರು ಹೋದ ತಕ್ಷಣ ರೈನ್ ರೈನ್ ಗೋಯವೆ ಅಂತ, ನಮ್ಮ ಹಳ್ಳಿ ಜನ ಬಾರಪ್ಪ ಬಾರೋ ಮಳರ ಅಂತ ಬೊಬ್ಬಡ್ಕೊಂಡಿರ್ತಾರೆ. ಈ ಮಕ್ಕಳು ರೈನ್ ರೈನ್ ಗೋಯವೆ, ಡೈನ್ ಡೈನ್ ಗೋಯವೆ ಅಂತ ಹೇಳ್ತಾರೆ. ಹಾಗಾಗಿ ಏನಾಗಿದೆ ಅಂತಂದ್ರೆ ನಮ್ಮ ಪರಂಪರೆಯಿಂದ ಸಂಪೂರ್ಣವಾಗಿ ಬೇರ್ಪಟ್ಟು ಬೇರೆ ನಾನು ಅದನ್ನೇ ಆರಂಭದಲ್ಲಿ ಹೇಳಿದ್ದು, ಬಂಡವಾಳಶಾಹಿ ಮತ್ತು ಸರಕು ವಿನಿಮಯ ಇದೆಯಲ್ಲ ಅದರ ಭಾಗವಾಗಿ ಶಿಕ್ಷಣ ಮತ್ತು ನಮ್ಮ ಮಕ್ಕಳು ಬೆಳೆಯುವ ಹಾಗೆ ಪೇರೆಂಟ್ಸ್ಗಳು, ಅಧಿಕಾರಿಗಳು, ಸರ್ಕಾರಗಳು ಮಾಡ್ತಾ ಇರೋದರಿಂದ ನಾನು ಹೇಳುವ ಎಲ್ಲ ಮಾತುಗಳು ಕೂಡ ಅಪ್ರಸ್ತುತವಾಗಿ ಕಾಣ್ತದೆ. ಏನೇ ಇರಲಿ, ಅದು ನಾನು ಸಬ್ಮಿಟ್ ಮಾಡಿದ 3ನೇ ವರದಿ, ಕೊನೆಯ ವರದಿ. ಇವತ್ತಿನ ವಿಜಯ ಕರ್ನಾಟಕ, ಅವ್ರು ನಿನ್ನ ಯಾರೋ ಫೋನ್ ಮಾಡಿದ್ರು, ವಿಜಯ ಕರ್ನಾಟಕ ತುಂಬಾ ಚೆನ್ನಾಗಿ ಅದನ್ನ ರಾಜ್ಯ ಇದರಲ್ಲಿ ಹಾಕಿದ್ದಾರೆ. ಈಗ ಕನ್ನಡ ಹೋಗ್ಲಿ ಬಿಡಿ, ಹೋಯ್ತು ಅಂತಲೇ ಇಟ್ಟುಕೊಳ್ಳೋಣ. ಫಾರ್ ದ ಟೈಮ್ ಬೀಂಗ್ ಕನ್ನಡ ಹೋಯ್ತು. KPS ಶಾಲೆಗಳಲ್ಲಿ ಕನ್ನಡ ಇಂಗ್ಲಿಷ್ ಮಾಧ್ಯಮ ಹೇಳಿಕೊಡ್ತಾರೆ. 2019ರಲ್ಲಿ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ನಮ್ಮಲ್ಲಿ ಆರಂಭವಾದವು. ಈಗ ಆ ಶಾಲೆಗಳಿಗೆ ಹೋದ ಮಕ್ಕಳು ಇವತ್ತು 6ನೇ ಮತ್ತು 7ನೇಲಿ ಇರ್ತಾರೆ. ನಾವು 200 ಅಂತ ಶಾಲೆಗಳನ್ನು ಆಯ್ದು ಅಲ್ಲಿ ಓದುವ ಮಕ್ಕಳ ಇಂಗ್ಲಿಷ್ ಹೇಗಿದೆ ಅಂತ ಒಂದು ಸ್ಟಡಿ ಮಾಡಿ. ಡಿಸಾಸ್ಟ್ರಸ್. ನಮ್ಮ ಮಕ್ಕಳಿಗೆ ಇವತ್ತು ಕನ್ನಡವೂ ಇಲ್ಲ, ಇಂಗ್ಲಿಷ್ ಕೂಡ ಇಲ್ಲದಂತ ಒಂದು ಪರಿಸ್ಥಿತಿ ಬಂದಿದೆ. ನೌನ್ಗಳನ್ನ ಕಲಿತಾರೆ. ಈಗ ವಾಟ್ ಈಸ್ ದಿಸ್ ಅಂತ ಕೇಳಿದ್ರೆ ಅದು ವಾಲ್ ಅಂತಾರೆ. ಆ ವಾಲ್ ಬಗ್ಗೆ 2 ಮಾತು ಹೇಳು ಅಂದ್ರೆ ಹೇಳಕ್ ಬರಲ್ಲ. ನಾವು ಸೀಮಾ ಇವೆಲ್ಲ ಚಿಕ್ಕರು ಇದ್ರು ನಮ್ಮ ಮನೆ ಹತ್ರ, ಒಂದು ಕನ್ನಡದಲ್ಲಿ ಆಗ ಅರ್ಧ ಗಂಟೆ ಮಾತಾಡ್ತಾ ಇದ್ರು. ಎಲ್ಲ ಹೊಸಪೇಟೆ ಕಥೆ ಎಲ್ಲ ಹೇಳ್ತಾ ಇದ್ರು ಅವರು. ವೊಕ್ಯಾಬ್ಯುಲರಿ ಚೆನ್ನಾಗಿತ್ತು. ಇಂಗ್ಲಿಷ್ ಶಾಲೆಯಲ್ಲಿ ಓದುವ ಮಕ್ಕಳಿಗೆ ವೊಕ್ಯಾಬ್ಯುಲರಿ ಇಲ್ಲ, ಸಿಂಟ್ಯಾಕ್ಸ್ ವಾಕ್ಯ ಕನ್ಸ್ಟ್ರಕ್ಷನ್ ಇಲ್ಲ. ಆಮೇಲೆ ಕನ್ನಡ ಶಾಲೆಗಳು ಮುಚ್ಚುವಾಗ ಪರ್ಮನೆಂಟ್ ಟೀಚರ್ಸ್ಗಳನ್ನ ಬಿಡ್ಲಿಕ್ಕೆ ಆಗುದಿಲ್ಲಲ್ಲ. ಆದ್ದರಿಂದ ಅವರಿಗೆ 3 ದಿವಸದ ಟ್ರೈನಿಂಗ್, ಒಂದೊಂದು ಸಾರಿ ಆನ್ಲೈನ್ ಟ್ರೈನಿಂಗ್ ಕೊಟ್ಟು ಇಂಗ್ಲಿಷ್ ಪಾಠ ಮಾಡಿ ಅಂತ ಹೇಳುದು. ಸರಿ, ಕನ್ನಡ ಪಾಠ ಮಾಡಕ್ಕೆ ಬರಲ್ಲ, ಇವರಿಗೆ 3 ದಿವಸದ ಆನ್ಲೈನ್ ಟ್ರೈನಿಂಗ್ ಕೊಟ್ಟು ಇಂಗ್ಲಿಷ್ ಪಾಠ ಮಾಡಿದ್ರೆ ಆ ಇಂಗ್ಲಿಷ್ ಹೆಂಗಿರ್ತದೆ? ಈ ಇಂಗ್ಲಿಷ್ ಅನ್ನು ಕಟ್ಟಿಕೊಂಡು ನಮ್ಮ ಮಕ್ಕಳು ಇನ್ನೊಂದು 20 ವರ್ಷದಲ್ಲಿ ಎಲ್ಲಿಗೆ ಹೋಗುದು ಅಂತ. ಇದು ಡಿಸಾಸ್ಟರ್ಸ್. ಇದನ್ನು ಕೂಡ ಕೊಟ್ಟಿದ್ದೇವೆ. ಇಲ್ಲ, ಇದನ್ನ ನಾವು ಸೀರಿಯಸ್ ಆಗಿ ಟ್ರೈನಿಂಗ್ ಇತ್ಯಾದಿಗಳನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಅದರ ಪರಿಣಾಮ ಏನು ಅಂದ್ರೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂದ 2,000 ಕೋಟಿ ಬಂದು ಇಂಗ್ಲಿಷ್ ಮಾಧ್ಯಮದ ಟೀಚರ್ಗಳಿಗೆ ಟ್ರೈನಿಂಗ್ ಸೆಂಟರ್. ನನ್ನ ರಿಪೋರ್ಟ್ ಕೊಟ್ಟದ್ದು ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡುವಂತೆ ಟ್ರೈನಿಂಗ್ ಕೊಡಿ ಅಂತ. ಆಗ್ತಾ ಇರೋದು ಇಂಗ್ಲಿಷ್ ಮೀಡಿಯಂಗೆ. ಅದು ತಪ್ಪು ಓದಿದ್ರು ಅಥವಾ ನಾನು ತಪ್ಪು ಬರ್ದು ಅಂತ ಬಂದು ನೋಡಿದೆ. ನಾನು ಬರ್ದದಲ್ಲಿ ತಪ್ಪು ಇಲ್ಲ, ಕನ್ನಡ ಮಾಧ್ಯಮದ ಅಧ್ಯಾಪಕರಿಗೆ ಅಂತ. ಸೊ ನೀವು ಕೊಟ್ಟದನ್ನೇ ಬೇರೆ ತರ ಓದ್ಲಿಕ್ಕೆ ಶುರು ಮಾಡಿದ್ರೆ ಏನೋ ಆಗ್ತದೆ. ಗೆಳೆಯರೇ, ಹೀಗೆ ಇಂಥ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಿದ್ದೇವೆ. ಮೇಷ್ಟ್ರು ಆಗಲೇ ಹೇಳಿದ ಹಾಗೆ ಕನ್ನಡಿಗರು ಹೆಂಗೆ ಏನಾಗಿದೆ ಅಂತಂದ್ರೆ, ಈ ಪ್ರಾಥಮಿಕ ಶಾಲೆಯಲ್ಲಿ ಅಪಾಯಿಂಟ್ಮೆಂಟ್ ಆಗಿದ್ರೆ ಅವರೆಲ್ಲ ಬರ್ತಾರೆ ನಮ್ಮ ಹತ್ರ. ಅವರಿಗೆ ಹೈಸ್ಕೂಲ್ನಲ್ಲಿ ಅಪಾಯಿಂಟ್ಮೆಂಟ್ ಆಗೋದು ಸಮಸ್ಯೆ ಅಲ್ಲ. ಉನ್ನತ ಶಿಕ್ಷಣದಲ್ಲಿ ಮೇಷ್ಟ್ರುಗಳು ಇಲ್ಲ. ಉನ್ನತ ಶಿಕ್ಷಣದಲ್ಲಿ ನೀವು ಲೇಖನ ನೋಡಿರ್ಬೇಕು. ನಮ್ಮ ಬೇಗೂರು ರಾಮಚಂದ್ರಪ್ಪನವರು ಬಹಳ ಒಳ್ಳೆಯ ಲೇಖನ ಬರೋದು. ಮೇಷ್ಟ್ರು ಇದು ಏರುವುದು 5% ಮೀಸಲಾತಿ ಏನಿದೆ ಅದನ್ನು ಹೇಳಿದ ಮೇಲೆ, ಬಹುಶಃ ಬೋರ್ಲಿಂಗ ರಿಪೋರ್ಟ್ ಅಂತ ಕಾಣ್ತಾ ತಮ್ಮ ರಿಪೋರ್ಟ್ ಸರಿ ಗೊತ್ತಿಲ್ಲ ನನಗೆ. ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ಗಳಲ್ಲಿ, ತಾಂತ್ರಿಕ ವಿದ್ಯಾಲಯಗಳಲ್ಲಿ ಕನ್ನಡವನ್ನು, ಬೇಸಿಕ್ ಕನ್ನಡವನ್ನು ಓದಿಸ್ಬೇಕು ಅಂತಿದೆ ತಮ್ಮ ರಿಪೋರ್ಟ್. ಅದು ಪಠ್ಯ ಪುಸ್ತಕಗಳು ಕೂಡ ಆಗಿದೆ. ನಾನು ವಿಶ್ವೇಶ್ವರಯ್ಯ ಟ್ರೈನಿಂಗ್ ಇದು ಕಾಲೇಜಿಗೆ ಹೋಗಿದ್ದೆ, ಅಲ್ಲಿ ಯೂನಿವರ್ಸಿಟಿಗೆ ಹೋಗಿದ್ದೆ ಬೆಳಗಾವಿಯಲ್ಲಿ. ಪಠ್ಯ ಪುಸ್ತಕಗಳು ಒಳ್ಳೊಳ್ಳೆ ಪಠ್ಯ ಪುಸ್ತಕಗಳಿದೆ. ಆದ್ರೆ ಯೂನಿವರ್ಸಿಟಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಪ್ರೈವೇಟ್ನವರು ಅದಕ್ಕೊಂದು ಸ್ಟೇ ತಂದಿದ್ದಾರೆ. ನಾನು ಅದನ್ನು ಮೊನ್ನೆ ನೋಡಿದೆ. ಸ್ಟೇ ತಂದಿದ್ದಾರೆ. ಸ್ಟೇ ತಂದ ಮೇಲೆ 4 ಸೆಮೆಸ್ಟರ್ ಅಲ್ಲಿ ಹೇಳೋದನ್ನ ಅವ್ರು 2 ಸೆಮೆಸ್ಟರ್ ಮಾಡಿದ್ರು. 2 ಸೆಮೆಸ್ಟರ್ ಅಲ್ಲಿ ಮಾಡೋದನ್ನ 1 ಸೆಮೆಸ್ಟರ್ ಮಾಡಿದ್ರು. 1 ಸೆಮೆಸ್ಟರ್ನ ಏನ್ ಮಾಡಿದ್ದಾರೆ, 1 ತಿಂಗಳಲ್ಲಿ ಪಾಠ ಮಾಡಿ ಬಿಡಿಸು. ಒಬ್ಬನನ್ನ ಕರೆಯುದು, ನಿಂಗೆ 25,000 ಕೊಡ್ತೇನೆ, ಇಡೀ ಕನ್ನಡದ ಪೋರ್ಷನ್ ಮುಗಿಸಿ ಹೋಗು ನೀನು. ಮತ್ತೆ ಅವ ಪುಣ್ಯಾತ್ಮ ಒಪ್ಪಿಕೊಂಡು 25,000ಕ್ಕೆ ಇಡೀ ಸೆಮೆಸ್ಟರ್ನ ಪಾಠ ಒಂದೇ ದಿವಸದಲ್ಲಿ ಮಾಡಿ ಹೋಗ್ತಾನೆ. ಆ ಪ್ರತಿಭೆ ಕೂಡ ಉಂಟು ನಮ್ಮಲ್ಲಿ. ಕನ್ನಡದ ಪ್ರತಿಭೆ ಸಾಮಾನ್ಯ ಅಲ್ಲ ಅದು. ಇದು ಆಗಲ್ಲ ಸರ್, ನಾವು 3 ತಿಂಗಳಲ್ಲಿ ಇದು ಮುಗಿಸಬೇಕಾದ್ದು, 1 ತಿಂಗಳಲ್ಲಿ ಆಗಲ್ಲ ಅಂತ ಹೇಳಲ್ಲ. ಮಾಡ್ಕೊಡ್ತೀನಿ ಸರ್, ನಾನು ಬೇಕಾದ್ರೆ 15 ದಿವಸದಲ್ಲಿ ಮಾಡ್ಕೊಡ್ತೀನಿ ಸರ್ ಅಂತ. ಅಂತ ಮಹಾಮಹಿಮರು ಇರುವಾಗ ಖಾಸಗಿಯವರು ಏನ್ ಮಾಡಿದ್ದಾರೆ, ಇವತ್ತು 1 ಸೆಮೆಸ್ಟರ್ಗೆ ತಂದಿದ್ದಾರೆ. ಇದರಿಂದಾಗಿ ಕೆಲಸ ಮಾಡ್ತಾ 4 ಸೆಮೆಸ್ಟರ್ಗೆ ಕನ್ನಡ ಬೋಧಿಸ್ತಿದ್ದಂತ 100 ಕನ್ನಡ ಅಧ್ಯಾಪಕರು ಬೀದಿಗೆ ಬಿದ್ದರು. ಇವತ್ತು ಒಬ್ಳು ನಾಗಿನಿ ಅಂತ, ಅವಳು ನಮ್ಮ ಬಾನು ಮುಸ್ತಾಕ್ ಅವರ ಕೃತಿಯನ್ನ ತೆಲುಗಿಗೆ ಅನುವಾದ ಮಾಡಿ ಅವಾರ್ಡ್ ಅಲ್ಲಿ ಬಂದಿದೆ. ಅವರು ಇವತ್ತು ನಾಳೆ ಆ ಕಾಲೇಜಿನ ಎದುರುಗಡೆ ಧರಣಿ ಕೂತ್ಕೊಳ್ತಾ ಇದ್ದಾರೆ.
ನಾನು ಕನ್ನಡ ಪಾಠ ಮಾಡ್ತಾ ಇದ್ದೆ, ನನಗೆ ರಾಜ್ಯ ಪ್ರಶಸ್ತಿಗಳು ಬಂದಿದೆ, ನನ್ನನ್ನು ಯಾಕೆ ನೀವು ಹೊರಗೆ ಹಾಕಿದ್ದೀರಿ ಅಂತ. ಅಂದ್ರೆ ಖಾಸಗಿಯವರು ಈ ಕೊನೆಯ ಮಾತು ಇದು ಎಷ್ಟು ಸಮಸ್ಯೆ ಆಗಿದೆ ಅಂತಂದ್ರೆ CBSE ಮೇಷ್ಟ್ರು ಹೇಳಿದ್ರು, ಬರಗುರಿ ಅವರು ಹೇಳಿದ್ರು. CBSE ಏನ್ ಮಾಡಿದ್ದಾರೆ ಇವಾಗ ಕರ್ನಾಟಕದಲ್ಲಿ, ಅದು ಸರ್ಕ್ಯುಲರ್ ನೋಡಿದೆ ನಾನು, ಶಿಕ್ಷಣ ಇಲಾಖೆ ಜೊತೆ ಮಾತಾಡಿದ್ದೇನೆ. ಅವರು ಪ್ರಥಮ ಭಾಷೆಯಾಗಿ ಇಂಗ್ಲಿಷ್ ಹೇಳಿಕೊಡ್ತಾರೆ, ಎರಡನೇ ಭಾಷೆಯಾಗಿ ಹಿಂದಿ ಹೇಳಿಕೊಡ್ತಾರೆ, ಮೂರನೇ ಭಾಷೆಯಾಗಿ ಕನ್ನಡ ಅಥವಾ ಸಂಸ್ಕೃತ ಅಂತ ಮಾಡಿದ್ದಾರೆ. ಹೆಚ್ಚಿನವರು ಸಂಸ್ಕೃತ ತಗೊಳ್ತಾರೆ. ಅಂದ್ರೆ ಗೋಕಾಕ್ ಚಳವಳಿಯ ಪೂರ್ವದಲ್ಲಿ ಇದ್ದ ಪರಿಸ್ಥಿತಿ ಕರ್ನಾಟಕದಲ್ಲಿ ಇವತ್ತು ಕನ್ನಡವನ್ನು ಓದದೆಯೇ ಪಾಸಾಗಿ ಹೋಗುವಂತ ಸ್ಥಿತಿ ಈ ವರ್ಷದಿಂದ ಬಂದಿದೆ. ನಾನು ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ ಅವರನ್ನು ಕರೆದು ಕೇಳಿದೆ, ನೋಡಿ ಹೀಗೊಂದು ಬಂದಿದೆ, ಎರಡು ವಿಷಯ ನಿಮಗೆ ನನಗೆ ಉತ್ತರ ಕೊಡಬೇಕು ನೀವು. ಒಂದು, ಶಿಕ್ಷಣ ಸಮವರ್ತಿ ಪಟ್ಟಿಯಲ್ಲಿದೆ, ಕಾನ್ಸ್ಟಿಟ್ಯೂಷನ್ ಸಮವರ್ತಿ ಪಟ್ಟಿಯಲ್ಲಿದೆ, ಕನ್ಕರೆಂಟ್ ಲಿಸ್ಟ್ ಅಲ್ಲಿ ಇದೆ. ಇವರು CBSE ಇವರು ಕರ್ನಾಟಕಕ್ಕೆ ಮಾಡಿದ ಕನ್ನಡ ಪಠ್ಯಪುಸ್ತಕಗಳನ್ನ, ಕನ್ನಡ ಭಾಷೆಯ ಪಠ್ಯಪುಸ್ತಕಗಳನ್ನ ತಯಾರು ಮಾಡಿದಾಗ ನಿಮ್ಮ ಕನ್ಸಲ್ಟೇಷನ್ ಮಾಡಿಕೊಂಡಿದ್ದಾರಾ? ಇಲ್ಲ. ಹಾಗಾದ್ರೆ ಸಂವಿಧಾನದ ಉಲ್ಲಂಘನೆ ಅಲ್ವಾ? ಹೌದು. ನೀವು ಸರ್ಕಾರ ಏನು ಆಕ್ಷನ್ ತಗೊಳ್ತೀರಿ? ಎರಡನೇ 2015 ಸಮಗ್ರ ಕನ್ನಡ ಅನುಷ್ಠಾನ ಅಧಿನಿಯಮದ ಪ್ರಕಾರ ಕರ್ನಾಟಕದಲ್ಲಿ ಮೊದಲ ಭಾಷೆಯಾಗಿ ಅಥವಾ ಎರಡನೇ ಭಾಷೆಯಾಗಿ ಕನ್ನಡವನ್ನು ಓದಲೇಬೇಕು. ರಾಜ್ಯ ಶಿಕ್ಷಣ ನೀತಿ ಕೂಡ ಅದನ್ನು ಹೇಳ್ತದೆ. ಆದ್ರೆ ಈಗ CBSE ತಂದದ್ರಲ್ಲಿ ಏನಾಯ್ತು, ಮೂರನೇ ಭಾಷೆಯಾಗಿ ಕನ್ನಡಕ್ಕೆ ತಳ್ಳಲಾಗಿದೆ, ಕನ್ನಡ ಆರ್ ಸಂಸ್ಕೃತ, ಸಂಸ್ಕೃತವು ತೆಕ್ಕೊಂಡು ಹೋಗಬಹುದು. ಹಾಗಾದ್ರೆ ಇದು 2015 ರಾಜ್ಯ ಸರ್ಕಾರದ ಆದೇಶದ ಉಲ್ಲಂಘನೆ ಅಲ್ವಾ? ಹೌದು. ಹಾಗೆ ಉಲ್ಲಂಘನೆ ಆಗಿದ್ರೆ ನೀವು ಅಂತ ಶಾಲೆಗಳ ಮೇಲೆ ಆಕ್ಷನ್ ತಕೊಂಡು ಅವರ ನೋಂದಣಿ ರದ್ದು ಮಾಡಬೇಕೋ ಬೇಡವಾ? ಮಾಡ್ತೀರಾ? ಅಷ್ಟು ಧೈರ್ಯವೇ ಇಲ್ಲ. ಆದ್ದರಿಂದ ಇವತ್ತು ಅಂದ್ರೆ ಎಲ್ಲರೂ ಕಾರಣರು, ಶಿಕ್ಷಣ ಹಾಳಾಗಲಿಕ್ಕೆ, ಇವತ್ತು ಭಾಷೆಗಳು ನಶಿಸಿ ಹೋಗಲಿಕ್ಕೆ ಅನೇಕರು ತಮ್ಮ ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ. ಕೆಲಸ ಮಾಡೋದು ಅಷ್ಟು ಸುಲಭ ಅಲ್ಲ. ಮೇಷ್ಟ್ರು ಕೊನೆಗೆ ಹೇಳಿದ ಮಾತನ್ನು ನಾನು ಸಹ ಹೇಳ್ತೇನೆ, ನಾವು ಎಲ್ಲರೂ ಸೇರಿ ಒಂದು ದೊಡ್ಡ ಮಟ್ಟದ ಹೋರಾಟ, ಗೋಕಾಕ್ ಚಳವಳಿಯ ಮಾದರಿಯ ಹೋರಾಟವನ್ನು ಮಾಡಿದ್ರೆ ಕನ್ನಡ ಉಳಿಯುತ್ತದೆ. ಇಲ್ಲದಿದ್ರೆ ಕನ್ನಡ ಉಳಿಯುವ ಅಂದ್ರೆ ಇರ್ತದೆ, ಭಾಷೆ ಇರ್ತದೆ. ಮೇಷ್ಟ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ಭಾಷೆ ಸಾಯಲ್ಲ ಅಂತ. ಇನ್ನೊಂದು 50-60 ವರ್ಷದಲ್ಲಿ ಕನ್ನಡ ಭಾಷೆ ಚಹಾ ಕುಡಿಯುವಾಗ, ಕಾಫಿ ಕುಡಿಯುವಾಗ ಮಾತಾಡುವ ಭಾಷೆಯಾಗಿ ಮಾತ್ರ ಉಳಿತದೆ. ಶಿಕ್ಷಣ ಕ್ಷೇತ್ರದಲ್ಲಿ ಇರೋದಿಲ್ಲ ಅದು. ಈವನ್ ಬರವಣಿಗೆಯಲ್ಲಿ ಕೂಡ ಅದು ಕುಸಿತಾ ಇದೆ. ಯಾಕಂದ್ರೆ PhD ಥೀಸಿಸ್ ಇವ್ಯಾಲ್ಯೂಯೇಷನ್ ಮಾಡೋದು ಬಿಟ್ಟೆ ನಾನೀಗ. ನಾನು ಸಾಯಂಕಾಲ ಪೇಟೆಗೆ ಹೋಗುತ್ತದೆ ಅಂತ ಬರೀತೇನೆ. ನಾಮಪದ ಮತ್ತು ಕ್ರಿಯಾಪದಗಳ ನಡುವೆ ಇರುವಂತ ಸಂಬಂಧವೇ ನೆಗೆದು ಬಿದ್ದೋಗಿದೆ. ಮತ್ತೆ ಈಗ ಇನ್ನೊಂದು ಬಂದಿದೆ, ಏನಪ್ಪ ಹಿಂಗೆ ಬರೀತೀಯ, ನಮ್ ಕಡೆ ಹಿಂಗೆ ಸರ್ ಕನ್ನಡ, ನಿಮ್ಗೆ ಅರ್ಥ ಆಗಲ್ಲ ಇರ್ಬೋದೇನೋ, ಲಿಂಗ್ವಿಸ್ಟ್ ಭಾಷೆಯಲ್ಲಿ ಬೇರೆ ಬೇರೆ ಬಗೆ ಹಿಂಗೆಲ್ಲ ಆಗ್ತಾ ಇದೆ. ಗೆಳೆಯರು ಏನೇ ಇರಲಿ, ಒಂದು ನನ್ನ ಆಶೆ ಏನು ಅಂತಂದ್ರೆ, ನನಗೆ ಇನ್ನೊಂದು 5-6 ತಿಂಗಳು ಅಷ್ಟೇ ಇದೆ. ಮೇಷ್ಟ್ರು ಬಹಳ ಕಷ್ಟಪಟ್ಟು 5% ಕನ್ನಡ ಮಾಧ್ಯಮದಲ್ಲಿ 1ನೇ ಇಂದ 10ನೇ ಕ್ಲಾಸಿನವರೆಗೆ ಓದಿದವರಿಗೆ 5% ಕೊಟ್ಟಿದ್ದಾರೆ. ಅದರ ಅನೇಕ ಅನುಭವಿಗಳು ನೀವೆಲ್ಲ ಬಂದಿದ್ದೀರಿ. ಎಷ್ಟು ಜನ ಅದರ ಲಾಭ ಪಡೆದಿದ್ದಾರೆ ಎಂಬ ಲೆಕ್ಕ ಬಹಳ ಕಷ್ಟ. ಅದು ಮೇಷ್ಟ್ರು ದಿವಸ ಕೇಳಿದ್ರು, ಆದ್ರೆ ಪಡ್ಕೊಂಡಿದ್ದಾರೆ ಎಂಬುದು ಸ್ಪಷ್ಟ. ನಾನು ಬರಗುರವರನ್ನೇ ಕೇಳಿಕೊಳ್ತೇನೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪರವಾಗಿ ನಿಮಗೆ ಎಲ್ಲಾ ಸಹಾಯವನ್ನು ಕೂಡ ಕೊಡ್ತೇನೆ. ಈ 1ರಿಂದ 10ನೇ ಕ್ಲಾಸಿನವರೆಗೆ ಕನ್ನಡ ಮಾಧ್ಯಮದಲ್ಲಿ ಓದಿದ ಮಕ್ಕಳಿಗೆ 15% ರಿಸರ್ವೇಶನ್ ಕೊಡಿ, ಅಥವಾ 20% ರಿಸರ್ವೇಶನ್ ಕೊಡಿ ಅಂತ ತಾವು ಒಂದು ವರದಿಯನ್ನು ಕೊಟ್ರೆ, ರಾಜಣ್ಣ ಅವರಿದ್ದಾರೆ, ಪರಮೇಶ್ವರ್ ಅವರಿದ್ದಾರೆ, ಅದನ್ನ ನಾವು ಆಗುವ ಹಾಗೆ ತಮ್ಮ ನೇತೃತ್ವದಲ್ಲಿ ಒಂದು ಜನಾಭಿಪ್ರಾಯ ರೂಪಿಸಿ ಮಾಡ್ಲಿಕ್ಕೆ ಪ್ರಯತ್ನ ಪಡೋಣ. ಆದ್ದರಿಂದ ತಾವು ಹಿರಿಯರು, ತುಂಬಾ ಕೆಲಸ ಮಾಡಿದವರು, ನಾಡನ್ನ ಬಹಳ ವಿವೇಚನೆಯಿಂದ ಕಟ್ಟಿದವರು, ಇಂಥ ಒಂದು ಕೆಲಸವನ್ನು ತಾವು ಮಾಡಿಕೊಡ್ಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥಿಸಿಕೊಂಡು ನನ್ನ ಮಾತುಗಳನ್ನ ಮುಗಿಸ್ತೇನೆ. ನಮಸ್ಕಾರ. ಏನು ಬರಗೂರು ರಾಮಚಂದ್ರಪ್ಪನವರ ಅವಧಿಯಲ್ಲಿ 5% ಮೀಸಲಾತಿಯನ್ನ, ಒಳ ಮೀಸಲಾತಿಯನ್ನ ತಂದಂತದ್ದು. ಆ ಒಳ ಮೀಸಲಾತಿಯಿಂದ ಯಾರೆಲ್ಲರಿಗೂ ಕೂಡ ಅನುಕೂಲಗಳು ಆಗಿದ್ದಾವೆ. ಅವರನ್ನು ಕೂಡ ಕರೆಸಿ ಅವರ ಒಂದು ಮಾತುಗಳನ್ನು ಕೂಡ ಕೇಳ್ತಕ್ಕಂಥದ್ದು. ಎಲ್ಲಕ್ಕೂ ಕೂಡ ನಾವು ಮುಂದೆ ಏನು ಸಂವಾದ ಗೋಷ್ಠಿ ಅಂತ ಹೇಳಿದ್ರೆ ಅದರಲ್ಲಿ ಇಳಿಯೋಣ. ಈಗ ಇಬ್ರು ಮಾತನಾಡಿದಂತ ಮಹನೀಯರುಗಳು ಕೂಡ ಆಶಯ, ಕನ್ನಡದ ಉಳಿವಿಗಾಗಿ ನಾವೆಲ್ಲ
ಪ್ರಯತ್ನ ಪಡ್ತೇವೆ. ಆದ್ರೂ ನಿಜಕ್ಕೂ ಕೂಡ ಆ ಪ್ರಯತ್ನ ಸಫಲ ಆಗುತ್ತೆ ಇದರ ಈ ವಾತಾವರಣದಲ್ಲಿ ಅಂತಕ್ಕಂಥದ್ದು ಪ್ರಶ್ನೆ ನಮ್ಮನ್ನ ಕಾಡುತ್ತೆ. ಆದ್ರೆ ಬಿಡಿಮಲೆಯವರು ವ್ಯಕ್ತಪಡಿಸಿದ ಹಾಗೆ ನಾವು ಬಹಳ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇವತ್ತು ಇದ್ದೇವೆ. ನಮ್ಮ ಮಕ್ಕಳಿಗೆ ಏನೆಲ್ಲ ತಿಳಿಸ್ಬೇಕು, ನಾವು ಮಕ್ಕಳನ್ನ ಯಾವ ದಾರಿನಲ್ಲಿ ಅವರ ವಿದ್ಯಾಭ್ಯಾಸ ಮುಂದುವರಿಬೇಕು, ಅದನ್ನ ಪ್ರಾಥಮಿಕ ಹಂತದಿಂದಲೇ ನಾವು ಸರಿಪಡಿಸ್ತಕ್ಕಂಥದ್ದು, ಆ ಮಕ್ಕಳಿಗೆ ಮಾರ್ಗದರ್ಶನ ಮಾಡತಕ್ಕಂಥದ್ದು. ಈಗೆಲ್ಲ ನ್ಯೂನತೆಗಳನ್ನು ಬಂದು ನಾಮಚಂದ್ರಪ್ಪನವರು ಬಹಳ ವಿವರವಾಗಿ ಹೇಳಿದೆ. ಸರ್ಕಾರವೂ ಕೂಡ ರಾಷ್ಟ್ರೀಯ ಶಿಕ್ಷಣ ನೀತಿ ಮತ್ತು ರಾಜ್ಯದ ಶಿಕ್ಷಣ ನೀತಿ ಇವೆಲ್ಲರ ಬಗ್ಗೆ ಒಂದು ಅಧ್ಯಯನ ತಂಡವನ್ನು ರಚನೆ ಮಾಡಿ ನಮ್ಮ ಕನ್ನಡದ ಉಳಿವಿಗೆ ಮತ್ತು ಈಗಾಗಲೇ ಸರ್ಕಾರಿ ಆದೇಶಗಳಿತ್ತು, ಯಾರೆಲ್ಲ ಸರ್ಕಾರಿ ಆದೇಶಗಳನ್ನ ಪಾಲಿಸದೇ ಇರ್ತಕ್ಕಂಥ ಸಂಸ್ಥೆಗಳಿದ್ದಾವೆ ಅವೆಲ್ಲವನ್ನು ಕೂಡ ಗುರುತು ಮಾಡಿ ನಾವು ಆ ಸಂಸ್ಥೆಗಳನ್ನ ಸರಿದಾರಿಗೆ ತಂದು ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡ್ತಕ್ಕಂಥದ್ದು, ಕನ್ನಡವನ್ನು ಕಲಿಸ್ತಕ್ಕಂಥ ಕೆಲಸವನ್ನ ಮಾಡದೇ ಇದ್ರೆ ನಿಜಕ್ಕೂ ಕೂಡ ಅವರ ಭವಿಷ್ಯವೂ ಕೂಡ ಹಾಳಾಗ್ತದೆ, ಮತ್ತೆ ಕನ್ನಡದ ಉಳಿವು ಕೂಡ ಖಂಡಿತ ಆಗುತ್ತೆ ಅಂತಕ್ಕಂಥದ್ದನ್ನ ನಾವ್ಯಾರು ಕೂಡ ಮಾಡಿದ್ರು. ಈ ದಿಸೆಯಲ್ಲಿ ಬಿಡಿಮಂಡಲ ಹೇಳಿದಾಗೆ ವಿಧಾನಸಭೆಗೆ ವಿಧಾನ ಪರಿಷತ್ ಬಂದು ಮಾತನಾಡಿದ್ರೆ ಬಹಳಷ್ಟು ಜನಕ್ಕೆ ಅಲ್ಲಿ ಹೋಗ್ತಾರೆ. ಆದ್ರೆ ದುರ್ದೈವ ಅವರಿಗೆ ಅವಕಾಶ ಕೊಡ್ತಾ ಇದೆ, ಬರ್ತದೆ ಅಂತೇಳಿ ಅವೆಲ್ಲ ಬಹಳ ನಿರೀಕ್ಷೆ ಮಾಡಿದ್ದಾರೆ. ಅದೇನೋ ಅದು ಬೆಂಗಳೂರಲ್ಲಿ ಬರ್ತದೆ ವಿಧಾನಸೌಧದೊಳಗೆ ಯಾಕಂದ್ರೆ ಮನೆಗೆ ಹೋಗುವಷ್ಟು ವಾಪಸ್ ಬಂದ್ಬಿಡ್ತಿರ್ತಾರೆ. ಇದುವರೆಗೆ 3 ಬಾರಿ ಆ ಒಂದು ಅವಕಾಶವನ್ನ ವಂಚನೆ ಆಗಿರ್ತಕ್ಕಂಥದ್ದು ನಾವೆಲ್ಲ ಗಮನಿಸಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ನಾವು ಅವರಿಗೆ ಆ ರೀತಿಯ ಒಂದು ಅವಕಾಶ ಕೊಡ್ತೀವಿ ಅಂತ ಹೇಳಿ ಆಶಿಸೋಣ. ರಾಜ್ಯ ಮಟ್ಟದಲ್ಲಿ ಬೇಕಾದ್ರೆ ಪ್ರೈವೇಟ್ ಆಂದೋಲನ ಮಾಡೋಣ. ಆ ಸಂಬಂಧಪಟ್ಟಂತಹವರು ಮತ್ತೆ ಯಾರು ಚಿಂತಕರಿದ್ದಾರೆ ಅವ್ರಿಗೂ ಎಲ್ಲರೂ ಕೂಡ ಬದಲಾವಣೆ ಮಾಡೋಣ. ಮತ್ತೆ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲ ಮಂತ್ರಿಗಳು ಆ ಹಾಜರಾತಿ ಇರುವ ರೀತಿಯಲ್ಲಿ ಮಾಡೋಣ. ಅಲ್ಲಿ ನೀವು ಸೆಲೆಕ್ಟಿವ್ ಆಗಿ ಒಬ್ಬರು 3 ಜನ ಈ ಆಗುಗಳ ಬಗ್ಗೆ ಒಂದು ಚಿಂತನಾ ಸಮಾವೇಶ ಅಂತ ಹೇಳಿ ಮಾಡಿ ನೀವು ಒಂದು 2-3 ಜನ ನೀವೇ ಸೆಲೆಕ್ಟ್ ಮಾಡಿಕೊಂಡು ನೀವು ಎಲ್ಲ ಕೂತ್ಕೊಂಡು ಪೇಪರ್ಸ್ ಅನ್ನ ರೆಡಿ ಮಾಡಿ ನೀವು ಮಾತು ಆಡ್ಬೇಕು ಅನ್ನೋಂಥ ಮಾತನಾಡಿದಂಥದ್ದನ್ನು ಪ್ರಿಂಟ್ ಮಾಡಿನೂ ಕೂಡ ನಾವು ಅಲ್ಲಿ ಬಂದಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಅದನ್ನು ನಾವು ವಿತರಣೆ ಮಾಡಿದಾಗ ಎಲ್ಲರಿಗೂ ಕೂಡ ಕಣ್ಣು ಕೆಲಸದಾಗುವಂಥದ್ದು, ಸರ್ಕಾರನೂ ಕೂಡ ಅದನ್ನು ಉದಾಸೀನ ಮಾಡಲಿಕ್ಕೆ ಆಗೋದಿಲ್ಲ. ಆ ರೀತಿಯ ಒಂದು ಸಮಾವೇಶವನ್ನ ಬೆಂಗಳೂರಿನಲ್ಲಿ ಬ್ಯಾಂಕ್ಗಳಲ್ಲಿ ಒಂದು ರಜದ ದಿವಸ ನಾವು ಮಾಡ್ತಕ್ಕಂಥದ್ದಕ್ಕೆ ಪ್ರಯತ್ನ ಮಾಡೋಣ. ಅದಕ್ಕೆ ನೀವು ಅಲ್ಲಿನೆಲ್ಲ ಏನಿದೆ ಅದನ್ನು ನೋಡೋಣ. ಬಟ್ ನೀವು ಅದು ಬೇಕಿರ್ತಕ್ಕಂಥ ಲಿಟ್ರೇಚರ್ನೆಲ್ಲ ತಯಾರು ಮಾಡ್ತಕ್ಕಂಥದ್ದು ಪ್ರಯತ್ನ ಮಾಡಿ ಅಂತ ಹೇಳಿ ನನಗೆ ಹೇಳ್ತಾ ಇದ್ದೆ. ಮತ್ತೊಮ್ಮೆ ನಾನು ಏನು ಇರ್ತಕ್ಕಂಥ ಈಗ ಏನು ವಿದ್ವಾಂಸಗಳನ್ನು ಕೂಡ ನಾನು ಮನವಿಯನ್ನ ಮಾಡ್ತೇನೆ. ಇದು ಬಹಳ ತೀವ್ರವಾದಂತಹ ವಿಚಾರಗಳು. ನಾವು ಉದಾಸೀನ ಮಾಡಿದ್ರೆ ಮುಂದಿನ ನಿರ್ಮಾಣಗಳಲ್ಲಿ ನಾವು ಕನ್ನಡಕ್ಕೆ ಬರ್ತಕ್ಕಂಥ ಆಪತ್ತನ್ನ ನಾವು ನೋಡಿ ಸುಮ್ಮನೆ ಇದ್ದಾಗ ಆಗ್ತದೆ, ಅದರಿಂದ ನಾವೆಲ್ಲ ಫಾಲೋ ಮಾಡಿದಾಗ ಆಗ್ತದೆ. ಹಾಗಾಗಿ ನಾನು ಇಬ್ಬರಲ್ಲೂ ಕೂಡ ನಾನು ಮದುವೆ ಮಾಡ್ತಕ್ಕಂಥ ಜೀವನದಲ್ಲಿ ಗಮನಿಸಿಕೊಂಡು ನಾವು ಸಂಬಂಧಪಟ್ಟವರಿಗೆ ನಾವು ಒತ್ತಾಯ ಮಾಡೋದ್ರ ಮೂಲಕ ನಾವು ಇದನ್ನು ಸರಿಪಡಿಸೋಣ ಎಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಒಂದು ಸಲಹೆಯನ್ನ ನೀಡಿದ್ರು. ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ಮಂತ್ರಿಗಳನ್ನ ಅಧಿಕಾರಿಗಳನ್ನೆಲ್ಲ ಕರೆಸಿ ಒಂದು ದೊಡ್ಡ ಪ್ರಮಾಣದ ಒಂದು ಚಿಂತನಾ ಸಮಾವೇಶ ಮಾಡೋಣ ಅಂತ ಹೇಳಿ ಅವರು ಈಗ ಕೇಳಿದೆ, ನೀವೇ ಯಾಕೆ ನಾಯಕತ್ವ ವಹಿಸಬಾರ್ದಾಗುತ್ತೆ, ನೀವು ಹೇಳಿ ಸರ್ ನಾನು ವಹಿಸ್ತೀನಿ ಅಂತ. ಹಾಗಾಗಿ ರಾಜಣ್ಣವರೇ ನಾಯಕತ್ವ ವಹಿಸಿದ್ರೆ, ಯಾಕೆಂದ್ರೆ ರಾಜಣ್ಣವ್ರು ಸ್ವಲ್ಪ ಗುಟ್ರ ಹಾಕಿದ್ರೆ ಕೇಳಿಸುತ್ತೆ ವಿಧಾನಸಭೆಯಲ್ಲಿ. ಸೊ ಹಾಗಾಗಿ ಅವ್ರು ಸ್ವಲ್ಪ ಗುಟ್ರ ಹಾಕಿ ಇವೆಲ್ಲ ಮಾಡಿದ್ರೆ ಅವರ ನೇತೃತ್ವದಲ್ಲಿಯೇ ಇದು ನಡೆಯೋಗಾಗ್ಲಿ, ಅವರ ಜೊತೆ ನಾವು ಚರ್ಚೆ ಮಾಡೋಣ, ಅವರನ್ನೇ ಮುಂದೆ ಇಟ್ಕೊಂಡು. ಯಾಕೆಂದ್ರೆ ಬ್ಯಾಂಕ್ವೆಟ್ ಹಾಲು ಸರ್ಕಾರದ್ದು, ಅದು ಆ ಸರ್ಕಾರದ ಹಾಲಿನೊಳಗಡೆ ಸರ್ಕಾರಕ್ಕೆ ಏನಾದ್ರು ಹೇಳಬೇಕು ಅಂತ ಅಂದ್ರೆ ರಾಜಣ್ಣ ಅಂತವ್ರ ಅಗತ್ಯ ಇರುತ್ತೆ.
ಅವ್ರ ನಾಯಕತ್ವದಲ್ಲಿ ಇದು ನಡೀಲಿ, ಅವ್ರು ಒಪ್ಕೊಂಡಿದ್ದಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಮಾಡ್ಲಿಕ್ಕೆ ನಾವು ಕೂಡ ಬದ್ಧರಾಗಿದ್ದೀವಿ. ಈ ರೀತಿಯಾಗಿರ್ತಕ್ಕಂಥ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮಗಳು ಮತ್ತೆ ಮತ್ತೆ ನಡೀಲಿ ಅನ್ನೋ ಒಂದು ಆಶಯವನ್ನ ವ್ಯಕ್ತಪಡಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನನಾಯಕರಾಗಿರ್ತಕ್ಕಂಥ ಶ್ರೀಯುತ KN ರಾಜಣ್ಣ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೇನೆ.